ಸಿದ್ಧಾರೂಢರ ಮಠ. ಯಾಕೆಂದ್ರೆ ನಮ್ಮ ತಂದೆಯವರು ಮೊದಲನೇ ಸಿನಿಮಾ ಮಾಡೋಕೆ ಚೆನ್ನಾಗಿ ಟ್ರಾವೆಲ್ ಮಾಡಿದಾಗ ನಮ್ಮ ಅಜ್ಜಿಯವ್ರನ್ನ ಅಂದ್ರೆ ನಾವು ಅವ್ರನ್ನ ಅವ್ವ ಅಂತ ಕರಿತೀವಿ. ಸೊ ನಮ್ಮ ಅಜ್ಜಿಯವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಬೈಲ್ಸ್ವಾಮಿ ಮಠ ಅಂತ ಒಬ್ಬ ಮಠದಲ್ಲಿ ಒಂದು 6 ತಿಂಗಳು. ನಮಸ್ಕಾರ. ಸಾಧು ಸಂತ ಶರಣ ಆರೂಢ ಅವಧೂತರಾಗಿ ಈ ಪುಣ್ಯಮಯವಾದ ಭರತಖಂಡದಲ್ಲಿ ಅವತಾರವೆತ್ತಿದ್ದಾರೆ. ಅಷ್ಟೇ ಅಲ್ಲದೆ 12ನೇ ಶತಮಾನದಲ್ಲಿ ಶರಣರು ಹರನೇ ತನ್ನ ರೂಪ ತೋರಲೆಂದು ಗುರುರೂಪವಾಗಿ ಧರೆಗೆ ಅವತರಿಸುವನೆಂದು ಹೇಳಿದ ಹಾಗೆ ಸಾಕ್ಷಾತ್ ಪರಶಿವನೇ ಜಗದ್ಗುರು ಶ್ರೀ ಸಿದ್ಧಾರೂಢರ ರೂಪದಲ್ಲಿ ಬಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಶ್ರೀ ಗುರುಶಾಂತಪ್ಪ ಹಾಗೂ ದೇವಮಲ್ಲಮ್ಮ ಎಂಬಂತಹ ಪುಣ್ಯ ದಂಪತಿಗಳ ಉದರದಲ್ಲಿ 3ನೇ ಮಗುವಾಗಿ 26ನೇ ತಾರೀಕು ಮಾರ್ಚ್ 1836ನೇ ಇಸ್ವಿಯಲ್ಲಿ ಅವತರಿಸಿದರು. ತಮ್ಮ 5ನೇ ವಯಸ್ಸಿಗೆ ಮನೆಯನ್ನ ತ್ಯಾಗ ಮಾಡಿ ಗುರುಶೋಧನೆಗೆ ಹೊರಟು ಶ್ರೋತ್ರೀಯ ಬ್ರಹ್ಮನಿಷ್ಠರಾದಂತಹ ಗುರುಗಳನ್ನ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿರುವಂತಹ ಪರಮ ಪೂಜ್ಯ ಅಮರೇಶ್ವರ ಗುರು ಜಗದಂಡ ಶಿವಯೋಗಿಗಳನ್ನ ತಲುಪಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಆಪ್ತ, ಅಂಗ, ಸ್ಥಾನ, ಸದ್ಭಾವಗಳೆಂಬ ಚತುರ್ವಿಧ ಸೇವೆಯನ್ನ ಮಾಡಿದರು. ಶ್ರೀ ಸಿದ್ಧಾರೂಢರು ಕೆಲವು ಕಾಲ ಗುರು ಸೇವೆಯಲ್ಲಿ ಶಾಸ್ತ್ರ ಚಿಂತನೆಯಲ್ಲಿ ನಿರತರಾಗಿ ಜಗದಂಡ ಶಿವಯೋಗಿಗಳಿಂದ ಶ್ರೀ ಸಿದ್ಧಾರೂಢ ಭಾರತಿ ಎಂಬ ನಾಮಕರಣವನ್ನ ಪಡೆದುಕೊಂಡು ಅವರ ಆದೇಶದಂತೆ ಲೋಕ ಕಲ್ಯಾಣಾರ್ಥವಾಗಿ ದೇಶ ಸಂಚಾರವನ್ನ ಕೈಕೊಂಡರು. ಸುಮಾರು 20 ವರ್ಷಗಳ ಕಾಲ ನೇಪಾಳ, ಟಿಬೇಟ್, ಪಾಕಿಸ್ತಾನದ ಕೆಲ ಭಾಗಗಳನ್ನ ಒಳಗೊಂಡಂತೆ ಅಖಂಡ ಭಾರತವನ್ನ ಬರಿಯ ಕಾಲ್ನಡಿಗೆಯಿಂದ ಸಂಚರಿಸಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಸದ್ಗುರು ಶ್ರೀ ಸಿದ್ಧಾರೂಢರ ಬಿಳಿಯ ಬಣ್ಣದ ಸರಳ ಉಡುಗೆ, ಆಡಂಬರವಿಲ್ಲದ ಸಹಜ ಬದುಕು, ಭೇದವರಿಯದ ಮಾತೃಹೃದಯ, ಉದಾತ್ತವಾದ ವಿಚಾರಧಾರೆ ಹಾಗೂ ನಡೆನುಡಿಗಳಲ್ಲಿರುವಂತಹ ಏಕತೆ ಜನಮನ ಸೂರೆಗೊಂಡವು. ಶೈವ, ಬ್ರಾಹ್ಮಣ, ಕ್ರೈಸ್ತ, ಹಿಂದೂ, ಮುಸ್ಲಿಂ, ಪಾರ್ಸಿ, ಜೈನ, ಬೌದ್ಧ, ಹರಿಜನ ಎಂಬಿತ್ಯಾದಿ ಎಲ್ಲಾ ಜನಾಂಗ ವರ್ಗದವರು ಇವರನ್ನು ಸಹಜವಾಗಿ ಗುರುಗಳೆಂದು ಸ್ವೀಕರಿಸಿದರು. ಸದ್ಗುರು ಶ್ರೀ ಸಿದ್ಧಾರೂಢರು ಸರ್ವರ ಭಾವನೆಗಳಿಗೆ ಸ್ಪಂದಿಸುತ್ತಾ ನೊಂದ ಹೃದಯಗಳಿಗೆ ಸಾಂತ್ವನ ನೀಡುತ್ತಾ ಗುಪ್ತವಾಗಿದ್ದಂತಹ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ಸಾರ್ವತ್ರಿಕವಾಗಿ ಉಪದೇಶಿಸಿ ಪ್ರತಿಯೊಬ್ಬರಿಗೂ ಅದನ್ನು ಜಪಿಸುವುದಕ್ಕೆ ಕರೆ ನೀಡಿದರು. ಸ್ವತಃ ದೇಶಪ್ರೇಮಿಗಳಾಗಿದ್ದಂತಹ ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ಚಳುವಳಿಯ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಂತಹ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಹಾಗೂ ಮಹಾತ್ಮ ಗಾಂಧೀಜಿಯವರು ಶ್ರೀ ಸಿದ್ಧಾರೂಢರ ವ್ಯಕ್ತಿತ್ವಕ್ಕೆ ಮಾರು ಹೋದರು. ಶ್ರೀ ಸಿದ್ಧಾರೂಢರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಅನೇಕ ಜನ ಮಹಾತ್ಮರು ಅವರ ಸಂಪರ್ಕಕ್ಕೆ ಬಂದರು. ಅವರಲ್ಲಿ ಪ್ರಮುಖರಾದವರು ಸ್ವಾಮಿ ವಿವೇಕಾನಂದರು, ಋಷಿಕೇಶದ ಸ್ವಾಮಿ ಶಿವಾನಂದ ಸರಸ್ವತಿಯವರು ಹಾಗೂ ಶಿಶುನಾಳದ ಶರೀಫ ಶಿವಯೋಗಿಗಳು, ಮುರುಗೇಂದ್ರ ಶಿವಯೋಗಿಗಳು, ಇನ್ನು ಅನೇಕ ಜನ ಮಹಾರಾಜರು ಸದ್ಗುರುಗಳ ಸಂಪರ್ಕಕ್ಕೆ ಬಂದರು. ತಮ್ಮ ಬದುಕಿನ ಸಂಚಾರದುದ್ದಕ್ಕೂ ಯಾವುದೇ ರೀತಿಯ ಲಾಂಛನವಿಲ್ಲದೆ ಬದುಕಲು ದೇಹವನ್ನ ಹೊತ್ತು ಯಾವುದೇ ಜಾತ್ಯಾದಿ ನಿರ್ಬಂಧವಿಲ್ಲದೆ ಶ್ರೀಮಂತ ಬಡವ ಎನ್ನುವಂತಹ ಗೋಜಿಲ್ಲದೆ ಸಣ್ಣವರು ದೊಡ್ಡವರು ಎನ್ನುವಂತಹ ಭಾವವಿಲ್ಲದೆ ನಡೆದಾಡುವ ದೇವರಾಗಿ ಮಾತನಾಡುವ ಭಗವಂತನಾಗಿ ಎದುರಿಗೆ ಬರುವಂತಹ ಶರಣಾಗತರ ದುಃಖ ದುಮ್ಮಾನಗಳನ್ನು ನಿವಾರಿಸುತ್ತಾ ಅವರಿಗೆ ಪರಮಶಾಂತಿಯ ದಾತರಾಗಿ 1877ನೇ ಇಸುವಿಯಿಂದ ಹಿಡಿದು ತಮ್ಮ 89ನೇ ವರ್ಷದವರೆಗೂ ಬರುವಂತಹ ಭಕ್ತಾದಿಗಳಿಗೆ ಷಟ್ಶಾಸ್ತ್ರ, ಭಗವದ್ಗೀತೆ, ಉಪನಿಷತ್ತುಗಳನ್ನ ಮೊದಲಾದ ಗ್ರಂಥಗಳ ಬಗೆಗೆ ಉಪದೇಶಗಳನ್ನ ಮಾಡುತ್ತಾ ಜಗತ್ತಿನ ಜೀವಿಗಳನ್ನ ಪೊರೆಯುತ್ತಾ ಬಂದರು. ಪೂಜ್ಯ ಶ್ರೀ ಸಿದ್ಧಾರೂಢ ಅಜ್ಜನವರು 21ನೇ ತಾರೀಕು ಆಗಸ್ಟ್ 1929ನೇ ಇಸ್ವಿಯಲ್ಲಿ ಸುಮಾರು 89 ವರ್ಷಗಳ ಕಾಲ ನಿಮ್ಮೆಲ್ಲರೊಡನೆ ಇದ್ದು ಪ್ರಪಂಚವನ್ನ ಪೊರೆಯುತ್ತಾ ಜಗತ್ತಿಗೆ ಅದ್ವೈತ ತತ್ವವನ್ನ ಸಾರುತ್ತಾ ಬ್ರಹ್ಮೈಕ್ಯರಾದರು. ಅಂತಹ ಬ್ರಹ್ಮೈಕ್ಯರಾದಂತಹ ಸ್ಥಳದಲ್ಲಿಯೇ ಇಂದು ಶ್ರೀ ಸಿದ್ಧಾರೂಢರ ಮಠವನ್ನ ನಾವು ಕಾಣುತ್ತಿದ್ದೇವೆ. ಬನ್ನಿ ಶ್ರೀ ಸಿದ್ಧಾರೂಢ ಮಠದ ಗದ್ದುಗೆಯ ದರ್ಶನವನ್ನ ನಾವು ಮಾಡೋಣ. ಆತ್ಮೀಯ ಪ್ರಿಯ ವೀಕ್ಷಕರೇ, ನಾವೀಗ ತೋರಿಸುತ್ತಿರುವಂತಹ ಈ ಪವಿತ್ರ ದೇಗುಲವೇ ಶ್ರೀ ಸಿದ್ಧಾರೂಢರು ಸಮಾಧಿಸ್ಥರಾದಂತಹ ಗದ್ದುಗೆ. ಇಲ್ಲಿ ಶ್ರೀ ಗುರು ಸಿದ್ಧಾರೂಢರ ಅಮೃತಶಿಲಾ ಶ್ವೇತವರ್ಣದ ವಿಗ್ರಹವನ್ನ ನಾವು ದರ್ಶಿಸಬಹುದು. ಆ ವಿಗ್ರಹವನ್ನ ನೋಡುವಾಗ ಕರುಣಾಭರಿತವಾದ ಅಭಯವಾದಂತಹ ವದನ, ಪದ್ಮಾಸನ ಸ್ಥಿತಿಯಲ್ಲಿ ಜಾಗೃತ ಆಧ್ಯಾತ್ಮ ಅಭಿವ್ಯಕ್ತವಾದಂತಹ ಶ್ರೀ ಸಿದ್ಧಾರೂಢರ ದರ್ಶನ ನಿಜಕ್ಕೂ ಆನಂದದಾಯಕವೆನ್ನಬಹುದು. ಇಲ್ಲಿ ಶ್ರೀ ಗುರುಗಳಿಗೆ ನೆರವೇರುವಂತಹ ಪೂಜಾ ವಿಧಿಗಳು, ಆರತಿಯನ್ನು ನೋಡಲು ಕಣ್ಣೆರಡು ಸಾಲದು.
ಮುಕ್ಕಾಲಗಳಲ್ಲಿಯೂ ಓಂ ನಮ ಶಿವಾಯ ಶಿವಾಯ ನಮ ಓಂ ಎಂಬ ಮಹಾಪಂಚಾಕ್ಷರಿ ಮಂತ್ರದ ಪಠಣ ನಡೆಯುತ್ತಲೇ ಇರುತ್ತದೆ. ಭಕ್ತಾದಿಗಳು ನಿತ್ಯ ಶ್ರೀ ಶಿವನಾಮ ಸ್ಮರಣೆಯಲ್ಲಿ ಹಾಡುತ್ತಾ ಮೈಮರೆತು ಆಧ್ಯಾತ್ಮದ ಆಕಾಶದಲ್ಲಿ ತೇಲುವಂತೆ ಅವರ ಭಾವ ಭಕ್ತಿ ನೋಡಲೇ ಚಂದ. ಬೆಳಗ್ಗೆ ಮತ್ತು ಸಂಜೆ ನೆರವೇರುವಂತಹ ಆರತಿಯಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಸಹ ಪುನೀತ ಭಾವದಿಂದ ಆರತಿಯನ್ನ ಬೆಳಗುತ್ತಾರೆ. ಇನ್ನು ಶ್ರೀ ಸಿದ್ಧಾರೂಢರ ಗದ್ದಿಗೆಯ ಪ್ರಾಂಗಣವನ್ನ ನಾವು ನೋಡುವಾಗ ತೆರೆದಂತಹ ಮುಂಭಾಗದ ಮಂಟಪ, ಮೇಲ್ಚಾವಣಿಯಲ್ಲಿ ವೇದೋಪನಿಷತ್ತುಗಳ ಸಾರ ಸಂಗ್ರಹವಿರುವಂತಹ ಬೃಹತ್ತಾದಂತಹ ಮಂಡಲ, ಆ ಮಂಡಲದೊಳಗೆಲ್ಲ ಭಗವನ್ ಮಾರ್ಗವನ್ನ ತಿಳಿಯುವಂತಹ ಉಪನಿಷತ್ತುಗಳ ನೀತಿಗಳನ್ನ ಅಲ್ಲಿ ಉಲ್ಲೇಖಿಸಿದ್ದಾರೆ. ತನ್ನನ್ನು ತಾನು ಬದಲಾಯಿಸಿಕೊಳ್ಳುವಂತಹ ಉಪನಿಷತ್ತುಗಳ ನೀತಿಗಳು ಈ ಗದ್ದುಗೆಯ ಮಂದಿರದಲ್ಲಿ ನಮಗೆ ನೋಡಲು ಸಿಗುತ್ತದೆ. ಅದರ ಜೊತೆಗೆ ಸರ್ಪದ ಕೆತ್ತನೆ ಇಲ್ಲಿ ಬಹಳ ಆಕರ್ಷಣೀಯವಾಗಿದೆ. ಪ್ರಾಂಗಣದ ಮುಂಭಾಗದಲ್ಲಿ ಇರುವಂತಹ ಧ್ವಜಸ್ತಂಭವನ್ನ ನೀವು ಗಮನಿಸಬೇಕು ವೀಕ್ಷಕರೇ. ಆ ಧ್ವಜಸ್ತಂಭದ 4 ಮುಖಭಾಗಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ತತ್ವಗಳನ್ನ ಅಲ್ಲಿ ಹಾಕಿದ್ದಾರೆ. ಆ 4 ಸಂದೇಶಗಳ ಆಧಾರದ ಮೇಲೆ ನಿಂತಿರುವಂತಹ ಸರ್ವ ಸಮನ್ವಯ ಭಾವದ ಶ್ರೀ ಸಿದ್ಧಾರೂಢರ ಗದ್ದುಗೆ ನೋಡಲು ಬಲು ಚಂದ. ಆರತಿಯ ಸಂದರ್ಭದಲ್ಲಿ ಎರಡೂ ಗದ್ದುಗೆಗಳಲ್ಲೂ ಆರತಿ ನಡೆಯುವಾಗ ಮುಖ್ಯವಾಗಿ ಶ್ರೀ ಸಿದ್ಧಾರೂಢರ ಗದ್ದುಗೆಯಲ್ಲಿ ಗಮನಿಸಬೇಕಾದ ಸಂಗತಿಯೊಂದಿದೆ. ನೋಡಿ ವೀಕ್ಷಕರೇ, ಶ್ರೀ ಗುರು ಸಿದ್ಧಾರೂಢರು ಬಳಸುತ್ತಿದ್ದ ಈ ಪವಿತ್ರವಾದ ವೀಣೆಯನ್ನ ಶ್ರೀ ಗುರುಗಳ ಆದೇಶದಂತೆ ಅದನ್ನು ಕೆಳಗೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಇಡುವಂತಿಲ್ಲ. ಇಟ್ಟರೆ ಯಾವುದೋ ಒಂದು ಅನಾಹುತಕ್ಕೆ ನಾಂದಿಯಾಗುತ್ತದೆ ಎನ್ನಲಾಗುತ್ತದೆ. ಹೀಗಾಗಿ ಅದನ್ನು ಹೊತ್ತುಕೊಂಡೇ 24 ಗಂಟೆಗಳು ಸದಾ ಶಿವನಾಮ ಸ್ಮರಣೆಯಲ್ಲಿ ಅಲ್ಲಿನ ಸಾಧುಗಳು ನಿರತರಾಗಿರುತ್ತಾರೆ. ಅಂತಹ ಒಂದು ಶಕ್ತಿಯುತವಾದ ವೀಣೆ ಇದಾಗಿರುತ್ತದೆ. ಅದಕ್ಕೆ ಭಕ್ತಾದಿಗಳು ಹಣೆ ಹಚ್ಚಿ ನಮಸ್ಕರಿಸುತ್ತಾರೆ. ನಾವೀಗ ನೋಡ ಹೊರಟಿರುವಂತಹ ಮತ್ತೊಂದು ಗದ್ದುಗೆ, ಶ್ರೀ ಸಿದ್ಧಾರೂಢರ ಗದ್ದುಗೆಯ ಪಕ್ಕದಲ್ಲಿ ನಮಗೆ ಸಿಗುವಂತಹ ಮತ್ತೊಂದು ದೇಗುಲವೇ ಶ್ರೀ ಗುರುನಾಥರೂಢರ ಗದ್ದುಗೆ. ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ಎಷ್ಟು ಭಯ, ಭಕ್ತಿ ಹಾಗೂ ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಕ್ತಾದಿಗಳು ನಡೆದುಕೊಳ್ತಾರೋ ಅಷ್ಟೇ ಸಮನಾದಂತಹ ಭಕ್ತಿ ಮತ್ತು ಪ್ರೀತಿಯನ್ನ ಅವರ ಪ್ರಿಯ ಶಿಷ್ಯರಾದ ಗುರುನಾಥರೂಢರಿಗೂ ಹಾಗೆ ನಡೆದುಕೊಳ್ಳುತ್ತಾರೆ. ಏಕೆಂದರೆ ಗುರುಗಳ ಅನೇಕ ತತ್ವ ವಿಚಾರಗಳನ್ನ ಜನತೆಗೆ ಪ್ರಚಾರಪಡಿಸಿದವರು ಶ್ರೀ ಗುರುನಾಥರೂಢರು. ಶ್ರೀ ಸಿದ್ಧಾರೂಢರ ಜಾಡಲ್ಲೇ ಸರ್ವ ಸಮಾನತೆಯ ತತ್ವವನ್ನ ಜಗದ್ವಿಖ್ಯಾತ ಮಾಡಿದಂತಹವರಲ್ಲಿ ಮೊದಲಿಗರು ಈ ಮಹಾಮಹಿಮರು. ಸ್ವಾಮಿ ಸಿದ್ಧಾರೂಢರ ಗದ್ದಿಗೆಯಲ್ಲಿ ಆರತಿ ನೆರವೇರುವ ಸಮಯದಲ್ಲಿಯೇ ಶ್ರೀ ಗುರುನಾಥರೂಢರಿಗೂ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಎರಡೂ ಗದ್ದುಗೆಗಳಲ್ಲೂ ಆರತಿ ನಡೆಯುವಾಗ ಶ್ರೀ ಗುರು ಸಿದ್ಧಾರೂಢರದ್ದು ಹಾಗೂ ಶ್ರೀ ಗುರು ಗುರುನಾಥರೂಢರದ್ದು ಪಾದುಕೆಗಳನ್ನ ಮಧ್ಯರಂಗ ಪ್ರಾಂಗಣದಲ್ಲಿ ತಂದಿರಿಸಿ ಪೂಜೆಯನ್ನ ನೆರವೇರಿಸಿ ಆರತಿಯನ್ನ ಬೆಳಗಿ ಶಿವನಾಮಾಮೃತದಲ್ಲಿ ಅದನ್ನ ಭಕ್ತಿಯಿಂದ ಜಾಗಟೆ, ಗಂಟೆ, ಡಮರುಗಳ ನಿನಾದದೊಂದಿಗೆ ಬೆಳಗುವ ಆರತಿ ನಿಜಕ್ಕೂ ಭೂ ಕೈಲಾಸದ ಅನುಭವ ನಮಗೆ ಉಂಟಾಗ್ತದೆ. ಆರತಿ ಮುಗಿದ ಬಳಿಕ ಆ ದಿವ್ಯವಾದ ಪಾದುಕೆಗಳನ್ನ ತಲೆಯ ಮೇಲೆ ಹೊತ್ತುಕೊಂಡು ಮತ್ತೆ ಹಿಂತಿರುಗಿ ಗದ್ದಿಗೆಯೊಳಗೆ ಗರ್ಭಗುಡಿಯಲ್ಲಿ ಹೋಗಿ ಇಡಲಾಗುತ್ತದೆ. ಶ್ರೀ ಗುರು ಸಿದ್ಧಾರೂಢರ ಗದ್ದುಗೆ ಹಾಗೂ ಶ್ರೀ ಗುರು ಗುರುನಾಥರೂಢರ ಗದ್ದುಗೆಯಲ್ಲಿ ಆರೂಢ ಜ್ಯೋತಿಯ ದೀಪಸ್ತಂಭಗಳು ಅಲ್ಲಿ ನಮಗೆ ನೋಡಲು ಸಿಗುತ್ತದೆ. ಇರಲಿ ಕಿರಿಯರೆ ಬರಲಿ ಭೇದ ತೋರದು, ಕಷ್ಟವು ಸುಖವು ಅಳುಕದೆ ಆಡಿ ತೂಗುತ್ತಿರುವುದು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ
ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರು ಒಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಸತ್ಸಂಗದೊಳಗೆ ನಾವು ಏನು ಕಲಿಯೋದಂದ್ರೆ ಮನಸ್ಸು ಸ್ವಚ್ಛ ಮಾಡೋದು ಕಲಿಯೋದ, ವಿಶ್ವಾಸ ಪ್ರೀತಿಯನ್ನು ಕಲಿಯೋದ, ಭಗವಂತನ ಭಕ್ತಿ ಅಂತಕ್ಕಂಥದ್ದು ಮಾಡೋದನ್ನು ನಾವು ಕಲಿಬೇಕು. ನಂಬಿ ಕರೆಯದೊಡೆ ಓ ಎನ್ನನೇ ಶಿವ. ಎಂತಿಂತವ್ರು ಭಾರತ ದೇಶದಾಗ ನಂಬಿ ಬಾಳಲಿಲ್ಲ. 12 ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ರಾಮಾಂತಕ್ಕಂಥ ಶಬರಿ ಯಾವ ದೊಡ್ಡ ವಿದ್ಯಾಪೀಠಕ್ಕೆ ಹೋಗಿ ಏನು ಡಾಕ್ಟರೇಟ್ ಮಾಡಿ ಎಲ್ಲ ಶಾಸ್ತ್ರ ಓದಿ ಎಲ್ಲ ಮಾಡಿ ದೊಡ್ಡ ವಿದ್ವಾಂಸಿಗಿದ್ದಳು ಮುದುಕಿ ಅಂತಲ್ಲ, ಏನಿಲ್ಲ. ಮಾತಂಗ ಋಷಿ ಗುರುಗಳು ಒಂದು ರಾಮನು ಅಂತ ಮಂತ್ರ ಕೊಟ್ಟರು. ಇಲ್ಲೇ ಅನ್ಕೊತ್ಕೊಂಡು ಒಂದಿನ ಅವ ಬರ್ತಾನ, ಅವನ ದರ್ಶನ ಆದ ಬಳಿಕ ನಿನಗೆ ಪರಮ ಮೋಕ್ಷ ಆಗ್ತತಿ ಅಂತ ಅವ್ರು ಹೇಳಿ ಹೋದರು. ಹಿಂದೆ ನಂದು ತಂದ ಅನ್ನೋದು ಏನು ಇಲ್ಲ. ಅಲ್ಲೇ ಬಿದ್ದಂಥ 4 ಗಡ್ಡೆಗೆ ಎನಸ, ಅಲ್ಲೇ ಇರುವಂಥ 4 ಹನ್ನ, ಚಿಕ್ಕದಾದಂಥ ಒಂದು ಕುಟೀರ, ದಿನಾಲು ರಸ್ತಾದ ಮ್ಯಾಗ ಹೂ ಹಾಕ್ತಿದ್ದಳು. ಯಾಕೆ? ನನ್ನ ರಾಮ ಬರ್ತಾನಂತ ಗುರುಗಳು ಹೇಳ್ಯಾರ, ಅವನ ಅಂಗಾಲಿಗೆ ಮಣ್ಣು ಹತ್ತಬಾರದು. ನನ್ನ ರಾಮ ಬರ್ತಾನಂದ ಬಳಕ ಅವನ ಕಾಲಿಗೆ ಮಣ್ಣು ಹತ್ತಬಾರದು. ದಿನ ಹಾದಿಗೆ ಹೂ ಹಾಕ್ತಿದ್ದಳು, ದಿನ ದೀಪ ಹಚ್ಚಿ, ದಿನ ಚಂತನ ಕಣ್ಣಾದ ನೀರು ತಂದು ಪ್ರೀತಿಯಿಂದ ತಾಯಿ ಕಾಣ್ಲಾರ್ದಾಗ ಮಗು ಹೆಂಗೆ ಹಠ ಮಾಡಿ ಹೇಳ್ತಾ ದಿನಾಲು ರಾಮ ಯಾವಾಗ ಬರ್ತೀಯ ಅಂತ ಕಣ್ಣೀರು ಹಾಕ್ತಿದ್ದಳು ಅಂತ. ಆದರೆ ಒಂದು ಮಾತು ಗೊತ್ತಿರಲಿ, 12 ವರ್ಷ 14 ವರ್ಷ ಕಾಲ ಕಳೀತು. ದಿನಾಲು ರಸ್ತಾದ ಮೇಲೆ ಹಾಕಿದಂಥ ಹೂಗಳು ಬಾಡಿದು. ಆದರೆ ಹೂವು ಹಾಕೋದು ತಪ್ಪಲಿಲ್ಲ, ದಿನಾಲು ಹಾಕ್ತಿದ್ರು, ಹೂಗಳು ಬಾಡಿದು. ಆದರೆ ಶಬರಿ ಹೃದಯದೊಳಗೇನು ಭಕ್ತಿ ಅನ್ನತಕ್ಕಂಥದ್ದಿತ್ತಲ್ಲ, ರಾಮನನ್ನು ನೋಡ್ಬೇಕನ್ನುವಂಥ ಭಕ್ತಿ ಉತ್ಸಾಹ ಇತ್ತಲ್ಲ, ಆ ಪ್ರೀತಿ ಎಂದೂ ಬಾಡಲಿಲ್ಲ. ಅದಕ್ಕಾಗಿ ಅಯೋಧ್ಯದ ರಾಮ ಒಂದಿನ ಲಕ್ಷ್ಮಣ ಸಹಿತವಾಗಿ ಬರುವಂತ. ಹೆಂಗ ಬರ್ತಾನ ರಾಮ? ಏನು ರಾಮ ಬಂದ, ಹೂವು ಹಾಕಾಕತ್ತಿತ್ತು, ಮುದುಕಿ ಬಗ್ಗಿತ್ತು, 90 ವರ್ಷ, ಹಣ್ಣಾಗಿತ್ತು, ಮ್ಯಾಗಿನ ಶರೀರ ಹಣ್ಣಾಗಿತ್ತು. ರಾಮ 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 ಅಂದು ಒಳಗಿನ ಮನಸ್ಸ ಅದು ಮಾವಿನಕಾಯಿ ಕಿತ್ತ, ಮಾವಿನ ಹಣ್ಣಕ್ಕಿತ್ತ ರುಚಿಯಾಗಿತ್ತು. ರಾಮಾರಾಮ ಒಳಗೆ ತುಂಬಿದ್ದ. ಹೂವು ಹಾಕ್ತಿದ್ರು, ಬಂದು ನಿಂತ 4 ಹೂ ಪಾದದ ಮೇಲೆ ಬಿದ್ದು. ಯಾರಪ್ಪ? ಯಾರು? ಅವಾಗೆ ಅವ ಹೇಳ್ತಾನೆ, ರಾಮ. ಯಾವ ರಾಮ? ಯಾರನ್ನ ದಿನಾಲು ಪೂಜೆ ಮಾಡಿ ನೆನೆಸ್ತಿಲ್ಲ ಅದೇ ರಾಮ. 90 ವರ್ಷ ಮುದುಕಿ ಸಣ್ಣ ಮಕ್ಕಳ ಗತೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದಾಳೆ. ಹೋಗಿ ನೀರು ಕೂಡ ತರಲಿಲ್ಲ, ದೇವರಿಗಾಗಿ ಪಾದ ತೊಳಕ್ಕೆ ನೀರು ಕೂಡ ತರಲಿಲ್ಲ. ಕಣ್ತುಂಬ ರಾಮನ್ ನೋಡಿ ಏನು ಹನಿಗೆ ಪಾದಕ್ಕೇನು ತನ್ನ ಹನಿಯನ್ನು ಊರಿ ಗಟ್ಟಿಯಾಗಿ ಪಾದ ಹಿಡಿದಳಲ್ಲ. 2 ಕಣ್ಣುಗಳಿಂದ ಹರಿತಕ್ಕಂಥ ಕಣ್ಣಿನ ನೀರು, ಪ್ರೀತಿ ಕಣ್ಣ ನೀರಿನಿಂದ ರಾಮನ ಪಾದ ತೊಳೆದಾಳ. ಹೂವನ್ನು ಮೈ ಮೇಲೆ ಚೆಲ್ಲಾಡಾಳ, ಹೊರಳಾಡಿ ನಮಸ್ಕಾರ ಮಾಡ್ತಾಳೆ ಶಬರಿ. ಇವತ್ತಿನ ದಿನ ಯಾವ ದೊಡ್ಡ ಪಂಡಿತ ಪರೀಕ್ಷೆ ಮಾಡಲಿಲ್ಲ, ದೊಡ್ಡ ಶಾಸ್ತ್ರ ಓದಲಿಲ್ಲ. ನಂಬದೆ ನಚ್ಚದೆ ಭರಿದೆ ಕರೆವವರ ಕೊಮ್ಮ ಮೆಟ್ಟಿ ಕೂಗಂದ ಕೂಡಲ ಸಂಗಮ ದೇವ. ನಂಬರು ನೆಚ್ಚರು ಭರಿದೆ ಕರೆವ. ಸನ್ನಿವೇಶ ನಾವು ನೋಡಬೇಕು. ರಾಮ ಯಾವ ರಾಮ ಮುತ್ತರತ್ನ ಸಿಂಹಾಸನ ಮೇಲೆ ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ರತ್ನ ಸಿಂಹಾಸನ ಮೇಲೆ ಅಯೋಧ್ಯದಲ್ಲಿ ರಾಜಕುಮಾರ ಆಗಿ ಅಯೋಧ್ಯದ ರಾಜ ಆಗಿ ಸಿಂಹಾಸನ ಮೇಲೆ ಕೂಡ್ತಾ ಇದ್ದಲ್ಲ, ಅವತಾರಿ ಪುರುಷ ರಾಮ, ಅಯೋಧ್ಯದ ರಾಜ ರಾಮ, ಪುರುಷೋತ್ತಮ ರಾಮ.
ಒಬ್ಬಕ್ಕೆ ಬಡವಿ ಮಾಡುವಂಥ ಭಕ್ತಿಗೋಸ್ಕರವಾಗಿ ಚಾಪಿ ಮೇಲೆ ಬಂದು ಕುಂತ, ಚಾಪಿ ಮೇಲೆ ಬಂದು ಕುಂತ. ನನ್ನ ದೇವ್ರಿಗೆ ನಾ ಏನು ಕೊಡ್ಬೇಕಂತ ಓಡಾಡಿ ಬೋರೆ ಹಣ್ಣು ತರ್ತಾಳೆ. ನಿಮಗೆಲ್ಲ ಗೊತ್ತೈತೆ, ಯಾರು ನೆನಪು ಮಾಡ್ತೀನಿ. ಬೋರಿ ಹಣ್ಣು ತಂದು ಪ್ರತಿಯೊಂದು ಬೋರಿ ಹಣ್ಣು ದೇವ್ರಿಗೆ ಕೊಡುವಂಥ ಪರಿಸ್ಥಿತಿ ಒಳಗೆ ಬಾಯಾಗಿಟ್ಟು ಅದನ್ನು ಕಚ್ಚುತ್ತಿದ್ದಳು. ಬಾಯಿ ಒಳಗಿಟ್ಟು ಅದನ್ನು ಕಚ್ಚುತ್ತಿದ್ದಳು. ಒಳಗ ಹುಳುಗಳದವನ್ನ ನೋಡ್ತಿದ್ದಳು. ನಾಲಿಗೆ ಮೇಲಿಟ್ಟು ಅದು ಹುಳಿ ಐತಿ ಅಂತ ನೋಡ್ತಿದ್ದಳು. ನನ್ನ ದೇವರ ತಿನ್ನೋತ್ನ್ಯಾಗ ಒಂದು ಬಾಯಾಗ ಕ್ರಿಮಿ ಹೋಗಬಾರ್ದು. ನನ್ನ ದೇವ್ರ ಅಕಸ್ಮಾತ್ ಈ ಬೋರಿ ಹಣ್ಣು ತಿನ್ನೋತ್ನ್ಯಾಗ ಅವಂಗ ಹುಳಿ ಹತ್ತಿ ಮುಖ ಎಕ್ಕಡ್ರೆ ಆಗಬಾರ್ದು. ಅವ್ ತಿನ್ನುವಂತ ಹಣ್ಣು ರುಚಿ ಇರ್ಬೇಕಂತ ಕಚ್ಚಿ ನೋಡ್ತಿದ್ಳು, ನಾಲ್ಗೆ ಮ್ಯಾಗ ನಿಟ್ಟು ನೋಡ್ತಿದ್ಳು. ಇದನ್ನ ನೋಡಿ ಚಲೋ ಅದ ಅಂತ ತಿಳ್ಕೊಂಡು ಒಂದೊಂದು ಅವನಿಗೆ ಬೋರಿ ಹಣ್ಣು ತಿನ್ನಿಸ್ತಿದ್ಳು. 14 ವರ್ಷದ ಪುಣ್ಯ ಫಲ. 14 ವರ್ಷ ಬ್ಯಾಸರಿಲ್ಲಾರದ ನಿರಂತರವಾಗಿ ನಾಮಸ್ಮರಣೆ ಮಾಡಿದಾಗ ಬೇಸಿಗೆ ಒಳಗೆ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ, ಕಾದ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ ಜೋರಾಗಿ ಮಳೆಯಾಗಿ ಒಟ್ಟುಗಳಲ್ಲಿ ತುಂಬಿದ ಒಳಕ ಆ ಭೂಮಿ ತಾಯಿಗೆ ಎಷ್ಟು ಸಮಾಧಾನ ಆಗ್ತದಲ್ಲ. ರಾಮ ರಾಮ ಅನ್ನುವಂಥ ಹೃದಯ ಯಾವಾಗಲೂ ಸಣ್ಣ ಮಕ್ಕಳಿಗತೆ ಹೃದಯ ನಾಮಸ್ಮರಣೆ ಮಾಡುವಂಥ ಹೃದಯಕ್ಕೆ ಒಮ್ಮೆ ರಾಮ ದರ್ಶನ ಆದ ಬಳಿಕ ಅಡಮಳಿ ಬಿದ್ದು ಒಡ್ಡು ತುಂಬಿದಟ್ಟು ಮನಸ್ಸಿಗೆ ಶಾಂತಿಯಾಗಿ ಆನಂದದ ಕಣ್ಣೀರು ಸುರಿತಾ ಇದ್ದಾವ ಶಬರಿದು. ಒಂದೊಂದು ಎಂಜಲ ಬೋರಿ ಹಣ ತಿನ್ನಿಸ್ತಾ ಇದ್ದಾಗ ತಿನ್ನಿಸ್ಕೋತಕ್ಕೆ ಕಣ್ಣಾಗ ನೀರು ಬಂದಿದ್ದು. ರಾಮಕ್ಕೆ ಮುಖವನ್ನು ನೋಡಿ ಪ್ರತಿಯೊಂದು ಹಣ್ಣು ತಿನ್ನತ ಆನಂದವಾಗಿ ಅಕ್ಕಿ ನೋಡಿ ರಾಮನ ಕಣ್ಣಾಗ ನೀರು ತುಂಬಿತ್ತಂತೆ. ಮಗ್ಗಲಾಗಿದ್ದಂತ ಜೊತೆಗೆ ಬಂದಂತ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಈಕೆ ಯಾ ಕುಲದಕ್ಕಿ, ಈಕೆ ಯಾ ಕುಲದಕ್ಕಿ, ನಾವ್ಯಾ ಕುಲದವ್ರು? ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಪುರುಷೋತ್ತಮ ಅಯೋಧ್ಯದ ರಾಮ ಅವತಾರಿ ಪುರುಷನು ಹೌದು, ರಾಜನೂ ಹೌದು. ಅಡವಿ ಒಳಗ ಗಡ್ಡಿಗೆ ಅನಸ ತಿನ್ನುವಂತ ಸಾಮಾನ್ಯ ಕುಲದಿ ಮುದುಕೆಲ್ಲೇ ನಮ್ ದೊಡ್ಡವಲ್ಲ, ಸಣ್ಣವಲ್ಲ, ನಡುವಿನವ್ವ ಮಹಾರಾಣಿ ಕೈಕ ಅಲ್ಲ, ಕೌಶಲ್ಯ ಸುಮಿತ್ರಿ ಅಲ್ಲ, ನಮ್ಮ ಕುಲಕ್ಕೆ ಸಂಬಂಧ ಇಲ್ಲ. ಈಕೆ ಯಾವೋ ಸಾಮಾನ್ಯ ಕುಲದಲ್ಲಿ ಇರ್ತಕ್ಕಂಥವಳು. ಅವಳು ಬಾಯಾಗ ಕಚ್ಚಿದಂಥ ಎಂಜಲ ಬೋರಿ ಹಣ್ಣು ತಿಂತಿಯಲ್ಲ ಅನ್ನ, ಇವು ಎಂಜಲ ಬೋರಿ ಹಣ್ಣ ನಿನಗೇನು ಸ್ವಲ್ಪ ಎಂಜಲು ಅನಿಸ್ಲಿಲ್ಲೇನು? ಈ ಮಾತನ್ನು ಹೇಳಿದಾಗ ರಾಮನ ಕಣ್ಣ ತುಂಬ ನೀರು ಬಂತಂತೆ. ಲಕ್ಷ್ಮಣ ಒಂದು ಮಾತನ್ನು ಕೇಳ್ತಾನೆ, ಅಣ್ಣ ಇದು ಎಂಜಲ ಬೋರಿ ಹಣ್ಣ, ಈಕೆ ನಮ್ಮ ಅವ್ವಲ್ಲ, ಸಾಮಾನ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವಳು. ನಮ್ಮ ಜಾತಿಗೆ ಇವ್ರ ಜಾತಿಗೆ ನಮ್ಮ ಸ್ಥಾನಮಾನಕ್ಕೆ ಒಂದು ಪೃಥ್ವಿಯನ್ನು ಆಳುವಂತ ರಾಜರು ನಾವು. ಅಡಿವೆಯಾಗಿರುವಂತ ಮುದುಕಿ ಯಾವಾಗ ಸ್ನಾನ ಮಾಡ್ಯಾಳ ಗೊತ್ತಿಲ್ಲ, ಸ್ವಚ್ಛ ಇಲ್ಲ, ಅದು ಬಾಯಾಗ ಹಾಕಿ ಕಚ್ಚಾತಾಳ. ಈ ಎಂಜಲು ಬೋರಿ ಹಣ ತಿಂತಿಲ್ಲ, ನಿನಗೇನು ಅನಿಸಲಿಲ್ಲೇನು? ಈ ಮಾತು ಕೇಳಿದಾಗ ರಾಮನ ಕಣ್ಣಲ್ಲಿ ನೀರು ಬಂದ ರಾಮ ಒಂದು ಮಾತನ್ನು ಹೇಳ್ತಾನೆ, ಶಬರಿ ಒಳಗೆದ್ದಿದ್ದಿಲ್ಲ, ರಾಮನೊಳಗೆದ್ದಿದ್ದಿಲ್ಲ. ರಾಮ ರಾಜ ಅನ್ನೋದು ಮರ್ತ, ಶಬರಿ ಒಬ್ಬಕ್ಕೆ ಸಾಮಾನ್ಯ ಬಡವಿ ಅನ್ನೋದು ಮರ್ತಿದ್ಳು. ಅಲ್ಲಿ ರಾಮ ಮತ್ತು ಶಬರಿ ನಡುವೆ ಒಂದು ಭಕ್ತಿ ಸಮುದ್ರವೇ ತುಂಬಿ ಒಂದು ಗಂಗೆಯಾಗಿ ಹರಿತಾ ಇತ್ತವಾಗ ಹೇಳ್ತಾನ ಲಕ್ಷ್ಮಣ, ಆಕೆ ಎಂಜಲ್ ಮಾಡಿ ಕೊಡ್ತಾಳಂತ ಎಂಜಲ್ ಕಡೆ ನೋಡಿಲ್ಲ. 12 ವರ್ಷಗಳ ಪರ್ಯಂತರವಾಗಿ ದಿನಾಲು ರಾಮ ಅಂತ ನಾಮಸ್ಮರಣೆಯನ್ನು ಮಾಡಿರ್ತಕ್ಕಂಥ ಹೃದಯ ಶುದ್ಧ ಆಗೈತಿ, ಮನಸ್ಸು ಶುದ್ಧ ಆಗೈತಿ. ರಾಮ ನೋಡೋದಕ್ಕೆ ನಾಲಿಗೆ ಪವಿತ್ರ ಆಗಿದೆ. ಎಂಜಲ್ ಕಡೆ ನೋಡ್ಲಿಲ್ಲ, ಅವಳ ಒಳಗಿರುವಂತಹ ಭಕ್ತಿ ಕಡೆ ನೋಡಿ. ನಾ ರಾಜ ಅನ್ನೋದು ಮರೆತೆ, ಆಕೆ ಎಂಜಲ್ ಮರೆತೆ. ಆಕೆ ಒಳಗಿರುವಂತ ಪ್ರೀತಿ ಐತೆಲ್ಲ, ಪ್ರೀತಿ ಅದ ಎಲ್ಲವನ್ನು ಮರೆತೆ ಲಕ್ಷ್ಮಣ. ಅವಾಗ ಕೈ ಮುಗಿದ ಧನ್ಯ ರಾಮ, ನಿನ್ನನ್ನು ಪ್ರೀತಿ ಮಾಡುವಂತ ಧನ್ಯ ನಿನ್ನ ಭಕ್ತರು ಹೌದು, ನೀನು ಭಕ್ತರಂತ ಲಕ್ಷ್ಮಣ ಕೈ ಮುಗಿಯುವಂತ ಪ್ರಸಂಗ. ಇದಕ್ಕೆ ಭಕ್ತಿ ಅಂತ ಹೇಳ್ದ. ಇತರು ಬಹಳ ದೊಡ್ಡ ಸ್ಥಾನ, ದೊಡ್ಡ ಎಲ್ಲೋ ಪಂಡಿತ, ವೇದ, ಉಪನಿಷತ್, ಶಾಸ್ತ್ರ ಇರಂಗಿಲ್ಲ. ಭಾರತ ಹಿಂದೂ ಧರ್ಮದ ಒಂದು 4 ಯೋಗಗಳಲ್ಲಿ ಅತಿ ಸುಂದರವಾದಂಥ ಯೋಗ ಅದು ಭಕ್ತಿ ಯೋಗ. ಬಹಳ ಭಕ್ತಿಯ ಲಕ್ಷ್ಮಿ ಮ್ಯಾಗ 2 ಎಕರೆದಾಗ ವಾಡೆ ಇತ್ತು, ದೊಡ್ಡ ಅರಮನೆ ಅಂತ. ಅದು ಮಕ್ಕಳೆಲ್ಲ ದೊಡ್ಡ ಜಾಗ, ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು. ಬ್ಯಾಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು.
ಒಂದು 500 ಚೀಲ ಜ್ವಾಳ, 200 ಚೀಲ ಕಡ್ಲಿ, 200 ಚೀಲ ಗೋಧಿ, ಕುಸುಬಿ ಎಲ್ಲ ರಾಶಿ ಪಡಸಾಲ್ಯಾಗ. ರಾತ್ರಿ 10 ಗಂಟೆ ಆಗಿತ್ತು. ಮುದುಕ 95 ವರ್ಷದವ ಕಂಬಳಿ ಹಾಸಿ ಇಲ್ಲಿ ಹೊರಗೆ ಪಡಸಾಲ್ಯಾಗ ಅವ್ರವ್ರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು. 10 ಗಂಟೆ 10:30 ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು. ಮೂಲ್ಯಾಂದ ಬೆಳಕು ಬಂತು. ಮೂಲ್ಯಾಂದ ಬೆಳಕು ಬಂದಾಗ ಏನು ಮಿಂಚಿತನಿದು, ಏನು ಮಳೆನೂ ಅಲ್ಲಿದೆ, ಈಗ ರಾಶಿ ಆಗ್ಯಾವ, ಏನು ಮಿಂಚಿದಂಗಂತ ತಿರುಗಿ ನೋಡಿದ. ದೊಡ್ಡ ಹಚ್ಚ ಹಸಿರು ಒಂದು ಸೀರೆ, ದೊಡ್ಡ ಕುಂಕುಮ, ಮೂಗಿನಾಗ ಮೂಗುತಿ, ಒಂದು ಕೈಯಾಗ ಬಂಗಾರ ಆರತಿ, ಕಾಲಾಗ ನಾದ, ಹಿಂಗೊಂದು ದೀಪ ಹಿಡ್ಕೊಂಡು ಒಂದು ಹೆಣ್ಮಗಳು ಬಂದು ಇಟ್ಟು ಸುಂದರ ಇದ್ದಳ. ಮುದುಕ ಎದ್ದು ನಿಂತ. ಅವ್ನು ವಿಚಾರ ಮಾಡಿದ, ನಮ್ಮ ಸ್ವಸ್ತ್ಯಾರ ಅಲ್ಲ, ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ, ಬಾಗಿಲು ಮುಚ್ಚದ, ಮುಚ್ಚಿದ ಬಾಗಿಲ್ದಾಗ ಇವ್ರು ಬರ್ತಾರ, ಚಂದ ಬೆಳಕೈತಿ ಕೈಯಾಗ, ಇವ್ರು ಯಾರತ್ತು ಓಡಿ ಹೋಗಿ ಕೇಳಿದ, ಯಾರ ಯವ್ವ, ನೀವು ಒಮ್ಮಿಂದೊಮ್ಮೆ ಕಾಣ್ತಿಲ್ಲ ಯವ್ವ, ನೀ ಯಾರ? ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ, ಲಕ್ಷ್ಮಿ. ಅವಾಗ ಕಣ್ಣಾಗ ನೀರು ಬಂದು 9 ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು. 10ನೇದಾವ ಸಾಯಕ್ಕಿಂತ ಮುಂಚಿತವಾಗಿ, 10ನೇದಾವ ಸಾಯಕ್ಕಿಂತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬಳಿಕ ನನ್ನಂತ ಪುಣ್ಯವಂತ ನಾವು ಅವ ಬಹಳ ಆನಂದವಾಯಿತು. ಅದರ ಹೊಂಟಿಲ್ಲ, ಎಲ್ಲಿ ಹೊಂಟಿ ಅಂದ. ಕತಿ ಕೇಳಂಗದ ಸಿದ್ದೇಶ್ವರಪ್ಪ ಅವ್ರು ಹೇಳಿದ ಕತಿ. ಹೊಂಟಿಲ್ಲ, ಎಲ್ಲಿ ಹೊಂಟಿ ಅಂದ. ಅವಾಗ ಹಿಂದೆ ತಿರುಗಿ ನೋಡಿ ಲಕ್ಷ್ಮಿ ಒಂದು ಮಾತಂತಾಳ, 8 ದಿನ ಇರೋ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 900 ವರ್ಷ ಆತ ನಿಮ್ಮ ಮನ್ಯಾಗ, 8 ದಿನ ಇರೋದು, ಎಲ್ಲಿ ಹೊಂಟಿ ಅಂದ. ಎಲ್ಲೋ ನನ್ನ ಮನಸ್ಸು ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೇನಿ ಯವ್ವ. ನನಗೊಂದು ಮಾತು ಹೇಳ್ರಿ, ಹೊತ್ತು ಮುಂದೆ ಬಳಕೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಬರ್, ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ, ನೀವು 10 ರೂಪಾಯಿ ಬೇಡ್ರಿ ಕೊಡಂಗಿಲ್ಲ, ನಾಳೆ ಬರಂತೀರಿ. ಮತ್ತು ಸಾಕ್ಷಾತ್ ಲಕ್ಷ್ಮಿನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು, ದೇವ್ರೇ ಯಾವ್ರೇ ಮನುಷ್ಯ ಅದನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಡ ಅನ್ನೋದ. ದೇವ್ರ ಹೊಂಟ ಬಳಕ ಅವಂದ, ಇಲ್ಲಿವರೆಗೆ ರಾಜ್ಯ ವೈಭವ, 8 ಊರಾಗ ಇವತ್ತಿನ ಕಾರವಾರ, ಇಡೀ ಕರ್ನಾಟಕದಾಗ ಹೆಸರ, ಮನೆಯಾಗಿನ ಲಕ್ಷ್ಮಿ ಹೋಯ್ತು. 10ನೇ ತಲೆ ನಾವು ಲಕ್ಷ್ಮಿ ಹೋದ ಬಳಕ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ವನವಾಸ, ರಾಮನ ವನವಾಸ ಬರ್ತದೆ. ನನ್ನ ಕಾಲ ಗುಣದಿಂದ ಲಕ್ಷ್ಮಿ ಹೋಗ್ತಾಳ, ನನ್ನ ಹೆಸರು ಕೆಟ್ಟತಲ್ಲ, ಮಕ್ಕಳೆಲ್ಲ ಅನಾಥ ಆಗತ್ತವಂತ ನಿತ್ತಳಾಕತ್ ಕಟ್ಟೆ ಮೇಲೆ. ಅದರ ದೇವ್ರಿಗೆಲ್ಲ ಗೊತ್ತ್ರಿ. ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು, ಮತ್ಯಾ ಹೊಂಟೇನಿ, ಹೋಗಬಾರ್ದತ್ತಲ್ಲ, ಅದ್ರ ನೀವು ಭಾಳ ಸೇವಾ ಮಾಡಿರಿ, ನೀ ಏನು ಬೇಡ್ತಿ ಬೇಡ್ಕೋ, ಮುಂದಿನ 10 ತೆಲಿ ತಿಂದ್ರು ತೀರ್ಲಾರ್ದಷ್ಟು ಕೊಡ್ತಾನೆ ಬೇಡ್ಕೊ. ಅವ ಮುದುಕಂದ, ನಾವೊಂದು ಏನೋ ಬೇಡ್ಕೊಂಡ್ಯವ್ವ, ಕಾರ್ಬಾರ್ ನನ್ನ ಕಡೆ ಇಲ್ಲ, ನಾವೊಂದು 10,000 ಎಕರೆ ಜಮೀನು ಕೇಳಿ, ನಾಳೇನು ಫೋನ್ ಮಾಡಿ ಕರ್ಸೋದದ. ಜಮೀನು ಯಾಕೆ ಕೇಳಿದೆಯಪ್ಪ? ಒಂದು 10 ಮನ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದ್ರು. ಬಂಗಾರ ಕೇಳಿ, ಜಮೀನು ಕೇಳ್ರು, ಫ್ಯಾಕ್ಟ್ರಿ ಕೇಳ್ರು, ಅಧಿಕಾರ ಕೇಳ್ರು. ಮಕ್ಕಳ ಕೈಗೆ ಅಧಿಕಾರ ಐತೆವ. ಇವತ್ತೊಂದು ರಾತ್ರಿ ಇರು, ನಾಳೆ ಸಾಯಂಕಾಲ ಚಂತನ ಎಲ್ಲರೂ ಕೇಳ್ಕೋತೀನಿ, ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋತು. ಲಕ್ಷ್ಮಿ ಒಳಗೆ ಹೋದಾಗ ಮುದುಕೇನು ಹಾಸಿ ಮ್ಯಾಗ ಕೂತು ಬೆಳತನ ಅಳ್ತಿದ್ದವ. ನನ್ನ ಮನಿದು ಮುಗಿತಲ್ಲ, ಇನ್ನು ನನ್ನ ಮನಿದ ಐಶೀರ್ ಹೋಯ್ತಲ್ಲ, ಇನ್ನು ದೇವ್ರು ಹೊಂಟತಲ್ಲ ಅಂತ ಅಳ್ತಿದ್ದ. ಮುಂಜಾನೆ ಇವ್ರು ಎದ್ರು, ಯಪ್ಪ ಸ್ನಾನ ಮಾಡು, ನೋಟ್ ಮಕ್ಕಳು ತೆಕ್ಕಿ ಹೊಡೆದಾಳ್ತಿದ್ದ, ಯಪ್ಪ ಚಹಾ ಕುಡಿ, ನಾಷ್ಟ. ಯಾರು ಏನು ಮಾಡ್ಯಾರ ಹೇಳಂದ್ರು ಸಹಿತ ಏನೂ ಹೇಳ್ತಿದ್ದಿಲ್ಲ, ಸುಮ್ಮನೆ ಕುಂತಿದ್ದ. ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ. ಮಕ್ಕಳು ಸ್ವಸ್ತ್ಯಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ. ಯವ್ವ, ನಿಮ್ಮ ಮನ್ಯಾಗ ಒಂದು ಸಣ್ಣ ಕೂಸಿಗೆ ಆರಾಮಿರಿದ್ರೆ ನೀವೆಲ್ಲರೂ ಅಳ್ಕೋತ ಕುಣ್ತೀರಿ. ಮನೆ ಹಿರಿಯನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ. ನಮ್ಮ ಅಪ್ಪ ಒಟ್ಟು ಶಾಂತ ಆತ್ ಮನೆ. 9 ಆಗಿತ್ತು, ಎಲ್ಲರೂ ಊಟ ಆಯ್ತು. ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ. ಒಂದು ಮಾತು ಕೇಳಿದ, ದೊಡ್ಡವನ್ ಕೇಳ್ತಮ್ಮ, 900 ವರ್ಷ ಈ ಮನೆಗೆ ಬೆಳಕ ಕೊಟ್ಟಂತ, ಆಶೀರ್ವಾದ ಕೊಟ್ಟಂತ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ. ದೇವ್ರು ಹೋದ ಬೆಳಕು ಮುಗೀತು. ಅದರ ದೇವ್ರಿಟ್ಟು ದೊಡ್ಡ ಮನುಷ್ಯಂದದ, ನೀವು ಬೇಡಿದ್ದನ್ನು 10 ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳ ಆ ತಾಯಿ. ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ? ಯಪ್ಪ, ಒಂದು 10,000 ಎಕರೆ ಜಮೀನು ಕೇಳಿಬಿಡು, ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡತ್ತ ಅವ್ರ ಗಂಡ ಎಂತಿ ಅಂದ್ರು. ತಿಳ್ಕೊತ. ಎರಡನೇದವ್ನು ಕೇಳ್ರು, ಎರಡನೇದವಂದ 4 ದೊಡ್ಡ ಸಕ್ರೆ ಫ್ಯಾಕ್ಟ್ರಿ ಕೇಳ್ರಿ, ಎಲ್ಲ ಕಡೆ ನಮ್ದ ಆಗ್ತೈತಿ ಅವ. 3ನೇದವ್ನು ರಾಜಕಾರಣ ಇದ್ದವ್, 2 MP 2 MLA 1 ಮಂತ್ರಿ ನಾವು. 4ನೇದವ ಅವ್ನ ಹೆಂಡತಿ ಒಂದಿಟ್ಟು ಕಲಿಸ್ತಿದ್ರು, ಬಂಗಾರ ಕೇಳ್ರಿ, ಬಂಗಾರ ಕೇಳ್ರಿ, ಒಂದು 10 ಮನ ಬಂಗಾರ 20 ಮನ ಬೆಳ್ಳಿ ಕೇಳ್ರಿ ಅಂತ. ಒಟ್ಟು ಅವ್ರು ಬೆಳ್ಳಿ ಎತ್ತಿವ್ರ, ಭೂಮಿ ಎತ್ತವ್ರ, MLA ಎತ್ತಿವ್ರ, ಫ್ಯಾಕ್ಟ್ರಿ ಎತ್ತಿವ್ರ, ಅವ್ರೆಲ್ಲ ಜಗಳಾಡತ್ರು. 4 ಮಂದಿದು ಮುಗಿದಿತ್ತು. 5ನೇದಕ್ಕೆ ಒಂದು ಸಣ್ಣ ಸೊಸೆ ಇತ್ತು. ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ, ರೈತರ ಮನೆಯಿಂದ ಕರ್ಕೊಂಡಿದ್ದ ಗೌಡ. ಚಂದಿತ್ತು, ಸೊಸೆ ಇತ್ತು. ಎಲ್ಲರೂ ಕೇಳ್ಕೋತ, ನೀವೆಲ್ಲರೂ ಕೇಳಂಗತಿ ಕತಿ, ಎಲ್ಲರೂ ಕೇಳ್ಕೋತ
ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ. ಯವ್ವ, ಅವ್ರ ಜಮೀನು ಕೇಳ್ತಾರ, ಅವ್ರ ಫ್ಯಾಕ್ಟ್ರಿ ಕೇಳ್ತಾರ, ಅವ್ರ ಬಂಗಾರ ಕೇಳ್ತಾರ, ಇವ್ರ ಕುರ್ಚಿ ಕೇಳ್ತಾರ, ಎಲ್ಲ ಕೇಳ್ತಾರ. ನಿಂಗೆ ಏನು ಬೇಕು? ಎದ್ದು ನಿಂತು ಒಂದು 20 ವರ್ಷದ ಹುಡುಗಿ ಕಣ್ಣಾಗ ನೀರ. ಮಾವಗಂದ್ರೆ, ಯಪ್ಪ ಮಾಮ, ದೊಡ್ಡವ್ರೆಲ್ಲ ಅಕ್ಕತಂಗಿರ ಅಣ್ಣತಮ್ಮರೆಲ್ಲ ದೊಡ್ಡವ್ರ ಅನ್ನಗಳು ಪಂಚರೆಲ್ಲ ಕೇಳಿದಾಗ ನಾ ಏನು ಹೇಳೋದು? ನೋಡು, ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡತ್, ನೀ ಕೂಲಿಕಾರ ಮಗಳಲ್ಲ. 4,000 ಎಕರೆದಾಗ ನಿನಗೊಂದು 100,000 ಎಕರೆ ನಿನಗೂ ಮಾಲಕ್ತದಿ. ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ. ಸಣ್ಣಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ. ಎಲ್ಲರಿಗೂ ಏನೋ ಅನಿಸ್ತು, ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ. ಬಿಕ್ಕಿ ಬಿಕ್ಕಿ ಅಳತದ. ಏನೂ ಗೊತ್ತಿಲ್ಲ, 21 ವರ್ಷ ದುಡಿ ಕಣ್ಣಾಗ ನೀರು ಬಂದಾವ. ಬಿಕ್ಕಿ ಎಳ್ಕೋತ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ. ಮಾವನ ಮುಂದೆ ಹೇಳ್ತಾಳೆ, ಯಪ್ಪ ಮಾವಗಂದ್ರೆ, ಮಾಮ ನಮ್ಗೆ 10,000 ಎಕರೆ ಜಮೀನು ಬೇಡ. ಏನಂತಾಳೆ? 10,000 ಎಕರೆ ಜಮೀನು ಬೇಡ, ಮನಗಟ್ಲೆ ಬಂಗಾರ ಬೇಡ, ಸಕ್ರೆ ಫ್ಯಾಕ್ಟ್ರಿ ಬೇಡ, ನಮ್ಗೆ ಯಾವ ಕುರ್ಚಿ ಬೇಡ, ಬಂಗಾರ ಭೂಮಿ ಬೇಡ. ಇದ್ದದ್ದು ಎಲ್ಲ ಹೋಗಿ ನಾವು 5-6 ಮಂದಿ ಅಣ್ಣತಮ್ಮರ ಆಗ್ತಂಗಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ. ಈ ಮನ್ಯಾಗಿನ ಪ್ರೀತಿ ಹೋಗಲಾರ್ದಂಗ ಆಶೀರ್ವಾದ ಮಾಡಾಕ ಹೇಳ ಲಕ್ಷ್ಮಿ. ಕೂಲಿ ಚಂತನ ಕೂಲಿ ಮಾಡಿ 10 ಮನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡೆಯಾಗ ಊಟ ಮಾಡುವಂತ. 2 ಕೈಗೆ ದುಡಿಯುವಂತ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು, ದುಡಿಯಾಕ ಬಲ ಕೊಡತ್ತೆ ಹೇಳು. ಅಲ್ಲಿ ಎಡು ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು, ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬಬೇಕು. ಹಿಂಗ 6 ಮಂದಿ ಅಕ್ಕತಂಗಿರ 6 ಮಂದಿ ಅಣ್ಣತಮ್ಮರ ಪ್ರೀತಿ ಕಡಿಮೆ ಆಗಬಾರ್ದು. ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂತ ಆಶೀರ್ವಾದ ಕೊಟ್ಟ ಇದನ್ನ ಎಲ್ಲ ಅವಯಂತ ಹೇಳತ್ತ ಸೊಸಿ. ಮುದುಕೊಂದು ಮಾತಂದ, 95 ವರ್ಷ ಆತಿ, ಬುದ್ಧಿ ನನಗೂ ಬರಲಿಲ್ಲಲ್ಲ. ನೆಗ್ಯಾನ ಮಕ್ಕಳು ತೆಳಗ ತಲೆ ಹಾಕಿರು, ಎಲ್ಲರೂ ಕಣ್ಣಾಗ ನೀರು ಬತ್ತು. ಕೊನೆಗೆ ಮುದುಕ್ ಕೇಳ್ತಾನೆ, ಇಕ್ಕಿದ ಅನ್ನೋಣಕ್ಕೆ ಹಿಂಗೈತಿ. ಬಂಗಾರ ಕೇಳೋನು ಏನು ಕೇಳೋನೋ, ಎಲ್ಲರೂ ಎದ್ದು ನಿಂತು ಕೈ ಜೋಡಿಸರು. ವಯಸ್ಸಲೇ ಸಣ್ಣಕ್ಕೆ ಆದರೂ ಸಹಿತ ಮನಸ್ಸಲೇ ದೊಡ್ಡಕ್ಕೆ ಅದ ಅಂದ ಬಳಕ ಸಣ್ಣಕ್ಕಿದ ಏನೈತಿ ಅದ ಯೋಗ್ಯ ಐತಿ. ಮಾವತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ? ಬರಲಿಲ್ಲ. ಈ ಮನೆಯಾಗ ಪ್ರೀತಿ, ಮೈ ಮುರಿದು ದುಡಿಯುವಂಥ ಶಕ್ತಿ 2 ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು. ಮುದುಕಳ್ತಿದ್ದು ಎಲ್ಲರೂ ಅಳ್ತಿದ್ರು. ಅಟ್ಟೋತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ, ಕೈಯಾಗ ಹಿಡ್ಕೊಂಡು ನಿತ್ತಾಳ ಆರತಿ. ಲಕ್ಷ್ಮಿ ನಿಂತಿದ್ಳು. ಹಿಂದೆ ತಿರುಗಿ ನೋಡಿದ, ಲಕ್ಷ್ಮಿ ಕಣ್ಣಾಗೂ ಸಹಿತ ನೀರು ಬಂದಾವ. ಅವಾಗ ಮುದುಕೊಂದು ಮಾತು ಕೇಳಿದೆ, ಯವ್ವ ನಾವು ಸಂಸಾರಿ ಮಂದಿ, ಬಡತನ ಬಂದ್ರೆ ಅಳ್ತೀವಿ, ಸಾವುಕಾರಿಗೆ ಬಂದ್ರೆ ಸ್ವಕ್ಕಿಗೆ ಬರ್ತೀವಿ. ನಾವು ಸಂಸಾರಿ ಮಂದಿ, ನಾವು ಅಳ್ತೀವಿ ದೇವರಾಗಿ, ನಿನ್ನ ಕಣ್ಣಾಗ ನೀರು ಹಾಕಬೇಕಂತ ಕೇಳಿದವ ಮುದುಕ. ಅವಾಗ ಹೇಳ್ತಾಳ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ. ಈ ಮನ್ಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದೂ ಹೊರಗೆ ಹೋಗಂಗಿಲ್ಲ ಅಂತ ತಿರುಗಿ ಜಗಲಿ ಮ್ಯಾಗ ಹೋಗಿ ಕೂತ್ರತ್ತ ಜೀವನದೊಳಗ. ಮೇ ಹಿಂಡುವಂಗ ಬೆವರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು, ಇದ್ದದ್ದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು, ಸಂಪತ್ತು ಬರಲಿ ಹೋಗಲಿ ಇದ್ದುದೊಳಗೆ ಖುಷಿಯಾಗಿರೋದು. ಪ್ರೀತಿನ ಕಳ್ಕೊಳ್ಳಾರ್ದ ಎಲ್ಲರ ಮನೆಯಾಗಿದ್ರೆ ಆ ಮನೆ ಮಹಾಮನೆ ಆಗ್ತದೆ, ಬಸವಣ್ಣ ಮನೆ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ, ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗೀತೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗುನಿ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ 2 ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾಗಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ 2 ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ನಿಮ್ಮ ಈ ಒಂದು ಕರೆಯಿಂದ ಸಾವಿರಾರು ಜನ ಕಣ್ ಕೊಡ್ಲಿಕ್ಕೆ ಖಂಡಿತವಾಗಿ ಮುಂದೆ ಬರ್ತಾರೆ. ಅದರಿಂದ ಹಲವಾರು ಅಂಧರಿಗೆ ಬೆಳಕು ನೀಡ್ತಾರೆ ಅಂತ ನನಗೊಂದು ದೃಢ ನಂಬಿಕೆ ಇದೆ. ಅದರಿಂದ ಇದೊಂದು ಪ್ಲೆಜ್ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀನಿ. ತುಂಬಾ ಸಂತೋಷ. ತಮ್ಮ ಈ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ.
ಸರಿ ಡಾಕ್ಟ್ರೆ, ಎಷ್ಟೋ ಜನಕ್ಕೆ ನಾವೇನೋ ಕೊಡೋಕ್ಕೆ ರೆಡಿ ಇದೆ, ಸಿದ್ಧತೆ ಇದ್ದೀವಿ, ಅದಕ್ಕೆ ಮುಂಚೆ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ರೆಡಿ ಮಾಡ್ಕೋಬೇಕಾ, ಬೇರೆ ಡಾಕ್ಟರ್ ಥರ ಏನಾರು? ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಏನು ರೆಡಿ ಮಾಡ್ಕೋಬೇಕು ಅಂತ. ಏನು ಬೇಕಿಲ್ಲ. ಅದು ಈಗ ಅವ್ರಿಗೆ ಮರಣಾನಂತರ ದಾನ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಅವರ ಮನೆಯವರಿಗೆ ಅಥವಾ ಅವ್ರ ಸ್ನೇಹಿತರಿಗೆ ವಿಷಯ ತಿಳಿಸಿರ್ಬೇಕು. ಈ ತರ ನನ್ನ ಮರಣ ನಂತರ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಷ್ಟೇ. ಒಂದು ವೇಳೆ ಅವ್ರು ಏನು ಹೇಳದೆ ಇದ್ದಲ್ಲೂ ಅವರ ಮನೆಯವರಿಗೆ ದಾನ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಅವರು ಹತ್ತಿರದ ಒಂದು ನೇತ್ರ ಭಂಡಾರಕ್ಕೆ ಒಂದು ದೂರವಾಣಿ ಕರೆ ಕೊಟ್ರೆ ಸಾಕು. ಅವರೇ ಬಂದು ನೇತ್ರದಾನದ ಒಂದು ಕೆಲಸ ಏನಿದೆ ಅದು ಮಾಡಿ ಹೋಗ್ತಾರೆ. ಸರಿ, ಅವರು ನೇತ್ರದಾನ ಮಾಡಕ್ ಸಿದ್ಧತೆ ಇದೆ, ಒಂದಿಬ್ರು ರುಜು ಹಾಕೋಕೆ ರೆಡಿ ಇದ್ದಾರೆ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಟರ್ದು ಏನಾರು ಒಂದು ರೆಡಿ ಮಾಡಿಟ್ಕೋಬೇಕು ಅವ್ರು ಏನಾರು? ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟ್. ನಮೋ ಪಾರ್ವತಿ ಪತಿನುತ ವಲ್ಲಭ ನಮೋ ನೀಲಕಂಠ.